ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾನು ಸ್ವಲ್ಪ ನಮ್ಮ ಆಂಟಿ ಮನೆಗೆ ಬಂದಿದ್ದೆ. ಆಂಟಿ ಮನೆಗೆ ಯಾಕೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಅಂದರೆ ನಮ್ಮ ಆಂಟಿ ಮಗಳು ಸ್ವಲ್ಪ ಭರತನಾಟ್ಯಕ್ಕೆ ಸೇರಿದ್ರು. ಅದಕ್ಕೋಸ್ಕರ ಅವ್ರಿಗೆ ರೆಡಿ ಮಾಡೋದಕ್ಕೆ ಅಂತ ನನ್ನನ್ನು ಕೂಗಿದ್ರು. ನನ್ನನ್ನು 8 ಗಂಟೆಗೆ ಹೇಳಿದ್ರು. ನಾನು ಆಲ್ರೆಡಿ 8:15 ಆಗಿಬಿಟ್ಟಿತ್ತು ಇಲ್ಲಿಗೆ ಬಂದಾಗ. 8:15 ಆಗಿಬಿಟ್ಟಿತ್ತು, ಲೇಟ್ ಆಗಿತ್ತು. ಅಷ್ಟರಲ್ಲೆಲ್ಲ ಡ್ರೆಸ್ಸೆಲ್ಲ ಹಾಕ್ಕೊಂಡಿದ್ರು. ಆಮೇಲೆ ಮೇಕಪ್ ಮಾಡಬೇಕಿತ್ತು, ಮತ್ತು ಇದೆಲ್ಲ ಸೆಟ್ಟೆಲ್ಲ ತೋರಿಸ್ತಿದ್ದೀನಲ್ಲ ಅದೆಲ್ಲ ಹಾಕಬೇಕಾಗಿತ್ತು. ಮತ್ತು ಜುಟ್ಟೆಲ್ಲ ಹಾಕಬೇಕು, ಮೇಕಪ್ ಎಲ್ಲ ಮಾಡಬೇಕು. ತುಂಬ ಲೇಟ್ ಆಗುತ್ತೆ ಭರತನಾಟ್ಯಕ್ಕೆ ರೆಡಿ ಮಾಡೋದು. ಅದಕ್ಕೋಸ್ಕರ ಬೇಗ ಬಾ ಅಂತ ಹೇಳಿದರು. ನಾನು ಆದರೂ 8:15ಗೆ ಬಂದಿದ್ದೆ. ಆದರೂ ಪರವಾಗಿಲ್ಲ, ಇನ್ನೂ ಟೈಮ್ ಇತ್ತು. 11 ಗಂಟೆ ತನಕ ಟೈಮ್ ಇತ್ತಂತೆ. ಅದಕ್ಕೋಸ್ಕರ ನಿಧಾನಕ್ಕೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ರೆಡಿ ಮಾಡಬೇಕು ಅಂದರೆ ಭರತನಾಟ್ಯಕ್ಕೆ ಸ್ವಲ್ಪ ಡಾರ್ಕ್ ಆಗಿರಬೇಕು. ನಾವು ಮಾಮೂಲಿ ರೆಡಿ ಆಗೋದಕ್ಕಿಂತ ಸ್ವಲ್ಪ ಡಾರ್ಕಾಗಿ ರೆಡಿ ಮಾಡಬೇಕು. ಯಾಕೆ ಅಂದರೆ ಭರತನಾಟ್ಯಕ್ಕೆ ಕಣ್ಣು ಮತ್ತು ಫೇಸ್ ಎಕ್ಸ್ಪ್ರೆಷನ್ನೇ ತುಂಬ ಮುಖ್ಯ. ಮತ್ತು ಇದು ಜಡೆ ಅದೆಲ್ಲ ತುಂಬ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಅಂತ ಸೆಟ್ಟೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ತೋರಿಸ್ತೀನಿ. ಫಸ್ಟಿಗೆ ನಾನು ಇದು ಕ್ರೀಮೆಲ್ಲ ಹಚ್ಬಿಟ್ಟು, ಆಮೇಲೆ ಸ್ವಲ್ಪ ಪೌಡರೆಲ್ಲ ಹಚ್ಬಿಟ್ಟು, ಅಂದರೆ ಲ್ಯಾಕ್ಮಿ ಪೌಡರು, ಅದು ಫೌಂಡೇಶನ್ ಅದೆಲ್ಲ ಹಚ್ಬಿಟ್ಟು, ಸ್ವಲ್ಪ ಮಾಯ್ಶ್ಚರೈಸರ್ ಎಲ್ಲ ಯೂಸ್ ಮಾಡಿ ಆಮೇಲೆ ಇದನ್ನೆಲ್ಲ ಮೇಕಪ್ನ ಮಾಡಬೇಕಾಗುತ್ತೆ. ಮೇಕಪ್ ಮಾಡಿದ್ಮೇಲೆ ಕಣ್ಣಿಗೆಲ್ಲ ಕಾಜಲ್ಲು ತುಂಬ ಡಾರ್ಕಾಗಿ ಹಾಕಬೇಕು, ಅಂದರೆ ತುಂಬ ಜಾಸ್ತಿ ದೊಡ್ಡದಾಗಿ ಹಾಕಬೇಕು. ಆಮೇಲೆ ಸ್ವಲ್ಪ ಮಸ್ಕರ ಹಾಕಿದ್ದೀನಿ. ಆಮೇಲೆ ಕೆಳಗಡೆನೂ ಕೂಡ ಕಾಜಲ್ ಹಾಕಿದ್ದೀನಿ. ಆಮೇಲೆ ಐಬ್ರೋಸ್ಗೆ ಐಬ್ರೋ ಪೆನ್ಸಿಲ್ ಇತ್ತಲ್ಲ ಅದರಲ್ಲೆಲ್ಲ ಶೇಪ್ ಕೊಟ್ಬಿಟ್ಟು, ಆಮೇಲೆ ಉದ್ದಕ್ಕೊಂದು ಬೊಟ್ಟೆಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ ಎಲ್ಲ ಹಾಕಬೇಕು. ಇನ್ನು ಇವಾಗ ರೆಡಿ ಮಾಡ್ತಾಯಿದ್ದೆ, ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಆಮೇಲೆ ಇನ್ನೊಬ್ರು ರೆಡಿ ಮಾಡಬೇಕಿತ್ತು, ಅವ್ರಿಗೂ ಕೂಡ ಹಾಗೆ ರೆಡಿ ಮಾಡ್ಕೊತ ಇದನ್ನು ಕೂಡ ಅಂದರೆ ಇವ್ರಿಗೂ ಕೂಡ ರೆಡಿ ಆಗೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ನನಗೂ ಕೂಡ ತುಂಬ ಲೇಟಾಗಿತ್ತು. ನಾನು ಬಂದಿದ್ದು ಬೇರೆ ಲೇಟ್ ಅಲ್ವಾ, ಬೇಗ ಬೇಗ ಮಾಡಿ ಹೋಗೋಣ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೆ. ಇದೆಲ್ಲ ಪ್ರೋಗ್ರಾಮ್ ಇರುತ್ತಲ್ಲ ಆವಾಗ ಈ ಥರ ಮಾಡೋದು, ಅಂದರೆ ಡ್ಯಾನ್ಸಿಗೆ ಕರೀತಾರಲ್ಲ ಅವ್ರನ್ನ, ಆವಾಗ ಅವರು ಹೇಳ್ತಾರೆ ಈ ಥರ ರೆಡಿಯಾಗಿ ಬರಬೇಕು ಅಂತ. ಆವಾಗ ಇಂಥ ಟೈಮಿಗೆ ಅಂತ ಹೇಳ್ತಾರಲ್ಲ ಆವಾಗ ರೆಡಿಯಾಗಿ ಹೋಗಬೇಕು. ನೋಡಿ ಇವಾಗ ರೆಡಿಯಾಗಿರೋದು ತೋರಿಸ್ತಾ ಇದ್ದೀನಿ. ಎಷ್ಟು ಸೂಪರಾಗಿ ಬಂದೈತೆ ಲುಕ್ ಅಂದರೆ ತುಂಬ ಸೂಪರಾಗಿ ಬಂದಿತ್ತು. ನೋಡಿ ಈ ಥರ ರೆಡಿ ಆಗಬೇಕು ಭರತನಾಟ್ಯಕ್ಕೆ. ನಾನು ಕೂಡ ಭರತನಾಟ್ಯ ಸೇರೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ, ಬೇಗ ಬೇಗ ರೆಡಿ ಮಾಡಿದೆ. ಇದೆಲ್ಲ ಆದಮೇಲೆ ನಾವು ಊರಿಗೆ ಬಂದ್ವಿ. ಊರಿಗೆ ಬಂದು ಒಂದು ಕರ ಹಾಕಿತ್ತು. ಆವಾಗ ಮುಂಚೆನೇ ಒಂದು ಕರ ಹಾಕಿತ್ತು. ಇದು 15 ದಿವಸ ಬಿಟ್ಟು ಇನ್ನೊಂದು ಕರ ಹಾಕಿತ್ತು. 2 ಕರನೂ ನೋಡೋದಕ್ಕೆ ಒಂದೇ ಥರನೇ ಇದೆ, ಒಂದೇ ಲುಕ್ಕಲ್ಲಿದೆ, ಒಂದೇ ಕಲ್ಲರಲ್ಲೂ ಇದೆ. ನನಗಂತೂ ತುಂಬ ಖುಷಿಯಾಯಿತು. ಇದೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಈ ಥರ ಬೆಳ್ಳಗಿರೋ ಕರ 2 ಕೂಡ ಒಂದೇ ಥರ ಇರೋದು ಥರ ಇದೆ. ನನಗಂತೂ ತುಂಬ ಖುಷಿಯಾಯಿತು. ನೋಡಿದ ತಕ್ಷಣ ಬಂದಿದ್ದ ತಕ್ಷಣ ನಾನು ಅದನ್ನೇ ನೋಡ್ತಾ ಇದ್ದೆ. ಆಮೇಲೆ ಹಸನೆಲ್ಲ ಅಲ್ಲಿ ಕಟ್ಟಿದ್ರು. ಮಳೆ ಎಲ್ಲ ಬಂದಿತ್ತಲ್ಲ, ಬಿಸಿಲಿದ್ದಾಗ ಅಲ್ಲೆಲ್ಲ ಏನೂ ಇರಲಿಲ್ಲ, ಅಂದರೆ ಹಸ್ರಿಗೇನೂ ಇರಲಿಲ್ಲ. ಇವಾಗ ಮಳೆ ಎಲ್ಲ ಬಿದ್ದ ಮೇಲೆ ಅಲ್ಲೆಲ್ಲ ಸೆತ್ತೆ ಎಲ್ಲ ಬೆಳ್ಕೊಂಡೈತಲ್ಲ, ಅದಕ್ಕೆ ಆ ಥರ ಹಸ್ರಿಗಿತ್ತಲ್ಲ ಅಲ್ಲೆಲ್ಲ ಹಸ್ಗಳ ಮೇಲೆ ಅಂದ್ಬಿಟ್ಟು ಹಸ್ಗಳ್ನ ಅಲ್ಲಿ ಕಟ್ಟಾಕಿದ್ರು. ಮತ್ತು ಗಿಡಗಳ್ನಂತೂ ನೋಡೇ ಇರಲಿಲ್ಲ, ಅಂದರೆ ಕನಕಾಂಬ್ರ ಗಿಡ ಅವೆಲ್ಲ ಏನೂ ನೋಡೇ ಇರಲಿಲ್ಲ. ಅದಕ್ಕೆ ನಾನು ನೋಡೋಣ ಹಾಗೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇದು ತೆಂಗಿನ ಮರ, ಗಾಳಿ ಬೇರೆ ಬಡ್ಕೊತಿತ್ತು, ಅದಕ್ಕೆ ತೆಂಗಿನ ಮರ ಎಲ್ಲ ಅಲ್ಲಾಡ್ತಿತ್ತು. ಕರಿಬೇವಿನ ಸೊಪ್ಪಿನ ಗಿಡ, ಹಾಗೆ ಬದನೆ ಗಿಡ ಎಲ್ಲ ನೋಡೋಣ. ಒಂದು ಸತಿ ಇಲ್ಲಿ ಚಿಕ್ಕ ರೋಸ್ ಬೇರೆ ಬಿಡ್ತಾಯಿತ್ತು ಯೆಲ್ಲೋ ಕಲರ್, ಅದನ್ನು ನೋಡೋಣ ಅಂತ ನೋಡ್ತಾಯಿದ್ದೆ. ಮತ್ತು ಗಾಳಿ ತುಂಬ ಜಾಸ್ತಿ ಗಾಳಿ ಬರೋದ್ರಿಂದ ಮಳೆ ಗಿಡ ಎಲ್ಲ ಬಿದ್ದೋಗ್ಬಿಟ್ಟೈತೆ ನೋಡಿ ಅಲ್ಲಿ. ಮತ್ತು ಕಾಕಡ ಗಿಡದಲ್ಲಿ ಹೂವೇ ಬಿಟ್ಟಿಲ್ಲ, ಮಳೆ ಗಾಳಿಗೆ ಅದೆಲ್ಲ ಬಿದ್ದು ಹೋಗುತ್ತೆ. ಈ ನುಗ್ಗೆ ಮರ ಅಂತೂ ಎಷ್ಟು ಮುರಿದಾಕಿದ್ರೂ ಕೆಳಗಡೆಗೆ ಅದು ಮೇಲ್ಮೇಲೆ ಹೋಗ್ತಾನೆ ಐತೆ, ಅದಂತೂ ಕೆಳಗಡೆ ಬಂದೇ ಇಲ್ಲ. ಇದು ಹೀರೆ ಗಿಡ ಎಲ್ಲ ಏನಾಗಿದೆ ಅಂತ ನೋಡೋಣ ಅಂತ ಹೋಗ್ತಾಯಿದ್ದೆ. ಆಮೇಲೆ ಸ್ವಲ್ಪ ಎಲೆ ಅಂಬು ಹಾಕಿದ್ನಲ್ಲ, ಮಳೆ ಬಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಎಲೆ ಅಂಬು. ನೋಡೋಣ ಅದೇನಾದ್ರು ಬಂದಿದೆಯಾ ಅಂತ ನೋಡೋದಕ್ಕೆ ಹೋಗ್ತಾಯಿದ್ದೆ. ಮತ್ತು ನಮ್ಮ ಅತ್ತೆ ಅಲ್ಲಿ ಸೊಪ್ಪು ಚೆಲ್ಲಿದ್ವಲ್ಲ, ಅಲ್ಲಿಂದ ಅರಿವೆ ಸೊಪ್ಪೆಲ್ಲ ಬಿಟ್ಟಿತ್ತಲ್ಲ, ಇನ್ನು ಉಳಿಸ್ಬಿಡ್ತೀವಿ, ಅಂದರೆ ಟ್ಯಾಕ್ಟ್ರಿಲೆಲ್ಲ ಅದು ಉಳಿಸ್ಬಿಟ್ರೆ ಸೊಪ್ಪು ಸಿಕ್ಕಲ್ಲ ಅಂದ್ಬಿಟ್ಟು ಅದನ್ನು ತೊಗೊಂಬಂದು ಇಲ್ಲಿ ನಾಟಿ ಮಾಡಿದ್ದಾರೆ. ಅಂದರೆ ಅಲ್ಲಿಂದ ಕಿತ್ಕೊಂಬಂದು ಬೇರೆ ಇರುತ್ತಲ್ಲ ಅದನ್ನು ಮಣ್ಣಾಕಿ ಇಲ್ಲಿ ಹೂಣೋದು, ಅದನ್ನೇ ನಾಟಿ ಅಂತಾರೆ. ಅದನ್ನು ಮಾಡಿದ್ದಾರೆ. ಅದನ್ನು